ನೇತೃತ್ವದಲ್ಲಿ ಕಳೆದ 73 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ರಾತ್ರಿ ಹಗಲಿಲ್ಲದೆ ರೈತರು, ರೈತ ಮಹಿಳೆಯರು ಅನಿರ್ದಿಷ್ಟಾವಧಿಯಾಗಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ದಲಿತ ಪರ ಸಂಘಟನೆಗಳು ಬೆಂಬಲ ನೀಡಿದ್ದಾವೆ, ಕನ್ನಡ ಪರ ಸಂಘಟನೆಗಳು ಬೆಂಬಲ ನೀಡಿದ್ದಾವೆ, ಎಲ್ಲ ಪ್ರಗತಿಪರ ಸಂಘಟನೆಗಳು ಸಹ ಆ ಹೋರಾಟಕ್ಕೆ ಬೆಂಬಲ ನೀಡಿವೆ. ಹೋರಾಟದ ಹಿನ್ನೆಲೆ ಏನಂದರೆ, ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ಭಾಗದಲ್ಲಿ 13 ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 2823 ಎಕರೆಯ ಒಳ್ಳೆಯದು ಕೃಷಿಗೆ ಫಲವತ್ತಾದ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ KADP ಅವರು ಸ್ವಾಧೀನ ಪ್ರಕ್ರಿಯೆಯನ್ನು ಮುಂದುವರಿಸಿದ್ದಾರೆ ಕಳೆದ 2 ವರ್ಷಗಳ ಹಿಂದೆ. ಇದರ ವಿರೋಧವಾಗಿ ರೈತರು, ಆ ಭಾಗದ ರೈತರು ಸರಿಸುಮಾರು 1100 ಜನ ರೈತರು ನಾವು ಭೂಮಿಯನ್ನು ಕೊಡಲಿಕ್ಕೆ ಆಗೋದಿಲ್ಲ, ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಪಟ್ಟು ಹಿಡಿದಿದ್ದಾರೆ. ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾ ಮುಖಾಂತರ ಮನವಿ ಮಾಡಿದ್ದಾರೆ, ಶಿಡ್ಲಘಟ್ಟ ತಾಲೂಕು ಕಚೇರಿಯ ಮುಂದೆ ಧರಣಿ ಮಾಡಿದ್ದಾರೆ, ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಲೆಕ್ಕವಿಲ್ಲದಷ್ಟು ಹೋರಾಟಗಳನ್ನು ಮಾಡಿದ್ದೀವಿ. ಹೋರಾಟ ಮಾಡಿ ಸರ್ಕಾರ ಕಂದಾಯ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ಸಹ ರೈತ ಸಂಘದ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿ ರೈತರ ಅಹವಾಲನ್ನು ಮನವಿ ಮಾಡಿದ್ವಿ. ಆದರೂ ಸಹ ಸರ್ಕಾರ ಲೆಕ್ಕಿಸದೇ ಇರೋ ಕಾರಣಕ್ಕಾಗಿ ಕಳೆದ 73 ದಿನಗಳಿಂದ ದೃಷ್ಟಿಕೋನದಿಂದ ಅಂದರೆ ರೈತರ ಭೂಮಿಯನ್ನು ಯಾವುದೇ ಕಾರಣಕ್ಕಾಗಿ ನಾವು ಬಿಟ್ಟುಕೊಡೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಧರಣಿ ಮುಂದುವರಿಸ್ತಾ ಇದ್ದೀವಿ. ಆದರೆ ಸರ್ಕಾರ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ನಮಗೇನೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ಸಂಪೂರ್ಣವಾಗಿ ವಿರೋಧಿಸಿ ಈಗ ವಿಧಾನಸೌಧ ಮುತ್ತಿಗೆ ಹಾಕಲು ಸರಿಸುಮಾರು 10,000 ಬೈಕ್ಗಳನ್ನು ಇವತ್ತು ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಚಾಲನೆ ನೀಡಿ ಅಲ್ಲಿಂದ ಮುಂದುವರಿದ ಭಾಗವಾಗಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. 23 ಎಕರೆ ಕೃಷಿ ಭೂಮಿಯನ್ನು ಕೈಬಿಟ್ಟು CND ಲ್ಯಾಂಡನ್ನು ನೀವು ಎಲ್ಲಿ ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಶಿಡ್ಲಘಟ್ಟ ತಾಲೂಕಲ್ಲಾದರೂ ಗುರುತಿಸಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲಿ ಗುರುತಿಸಿ ಈ ಕೃಷಿಗೆ ಯೋಗ್ಯವಲ್ಲದ ಭೂಮಿಯನ್ನು ಗುರುತಿಸಿ ಅಲ್ಲಿ ಕೈಗಾರಿಕೆಗಳು ಮಾಡಿ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೆ ಸರ್ಕಾರ ಒಪ್ತಾ ಇಲ್ಲ. ಒಳ್ಳೆ ಕೃಷಿ ಭೂಮಿ, ಲೆವೆಲ್ ಆಗಿರ್ತಕ್ಕಂಥ ಭೂಮಿ, ಅದು ಒಳ್ಳೆ ಹಣ್ಣು ಹಂಪಲು ಬೆಳೀತಕ್ಕಂಥ ಭೂಮಿ, ಅದರಲ್ಲೂ ವಿಶೇಷವಾಗಿ 525 ಎಕರೆ ರೇಷ್ಮೆ ಇರ್ತಕ್ಕಂಥ ಆ ವ್ಯಾಪ್ತಿಯಲ್ಲಿದೆ, ದ್ರಾಕ್ಷಿ ಇದೆ, ದಾಳಿಂಬೆ ಇದೆ, ಹಲವಾರು ರೀತಿಯ ಬೆಳೆಗಳಿರ್ತಕ್ಕಂಥ ಭೂಮಿಯನ್ನು ಇವತ್ತು ಕೃಷಿಗಾಗಿ ಅವರು ಕೈಗಾರಿಕೆಗಾಗಿ ಕಲ್ಕೊಳ್ತಕ್ಕಂಥ ಉದ್ದೇಶ ಸರಿಯಲ್ಲ ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡ್ತಾ ಇದ್ದು ಸಹ ಇವರು ಯಾವುದೇ ರೀತಿಯಾದ ಟಿಕೆಟ್ ಇಲ್ಲ. ಇದು KADP ಒಂದು ರಿಯಲ್ ಎಸ್ಟೇಟ್ ಏಜೆನ್ಸಿ ದಂಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ರಾಜ್ಯ ರೈತ ಸಂಘ ಹೊಸಸೆ ನೇತೃತ್ವದಲ್ಲಿ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೀವಿ. ಕಳೆದ ನೀವು ಸುಮಾರು ಒಂದು 5 ವರ್ಷಗಳಿಂದ 2.5 ಲಕ್ಷ ಎಕರೆ ಭೂಮಿಯನ್ನು ಕರ್ನಾಟಕ ರಾಜ್ಯದಾದ್ಯಂತ ನೀವು ಭೂಮಿಯನ್ನು ತೆಗೆದುಕೊಂಡಿದ್ದೀರಿ. ಈಗಾಗಲೇ 2.5 ಲಕ್ಷ ಎಕರೆಯನ್ನು ತೆಗೆದುಕೊಂಡಿದ್ದಾರೆ. ನಾವು ಲ್ಯಾಂಡ್ ಆಡಿಟಿಂಗ್ ಮಾಡಿಸಿ ನೀವು ಯಾವ್ಯಾವ ಕೈಗಾರಿಕೆಗಳಿಗೆ ಲ್ಯಾಂಡನ್ನು ಕೊಟ್ಟಿದ್ದೀರಿ ಅಂತ ಹೇಳ್ಬಿಟ್ಟು ನೀವು ಒಂದು ಶ್ವೇತಪತ್ರವನ್ನು ಬಿಡುಗಡೆ ಮಾಡಿ ಅಂತ ಹೇಳಿ ಒತ್ತಾಯಿಸ್ತಾ ಇದ್ದೀವಿ. ರೈತರ ಮಕ್ಕಳಿಗೆ ಅನ್ಯಾಯ ಆಗ್ತದೆ. ಅಲ್ಲಿ 3 ತಲೆಮಾರುಗಳಿಂದ ಬದುಕಟ್ಕೊಂಡು ಬಂದಿರತಕ್ಕಂಥ ರೈತರ ಕೃಷಿ ಭೂಮಿಯನ್ನು ಕಳಿಸ್ಕೊಂಡ್ಬಿಟ್ರೆ ಅವರಿಗೆ ತೊಂದರೆ ಆಗ್ತದೆ, ಅವರ ಬದುಕಿಗೆ ತೊಂದರೆ ಆಗ್ತದೆ. ಇದು ಬದುಕಿನ ಹೋರಾಟ ಅಂತ ಹೇಳಿಬಿಟ್ಟು ನಾವು ವಿಧಾನಸೌಧ ಮುತ್ತಿಗೆ ಹಾಕಕ್ಕೆ ಮಾಡ್ತಾ ಇದ್ದೀವಿ. ಮಾಧ್ಯಮದ ಮುಖಾಂತರ ನಾವು ವಿನಂತಿ ಮಾಡ್ತಕ್ಕಂಥದ್ದು ರೈತರ ಮಕ್ಕಳಿಗೆ ತಾವು ಸ್ವಯಂ ಪ್ರೇರಿತರಾಗಿ ಹೋರಾಟದಲ್ಲಿ ಭಾಗವಹಿಸಬೇಕು, ರೈತರನ್ನು ಉಳಿಸಬೇಕು. ಮುಂದಿನ ಪೀಳಿಗೆಗೆ ಇದು ಆಹಾರದ ಬಟ್ಟಲು, ಇದು ಈ ಭೂಮಿ ಅನ್ನತಕ್ಕಂಥದ್ದು ಅದು ಫಲವತ್ತಾದ ಭೂಮಿ. ಮುಂದಿನ ಪೀಳಿಗೆಗೆ ಆಹಾರ ನೀಡಬೇಕಾದ್ರೆ ಅದು ಕೃಷಿ ಫಲವತ್ತಾದ ಭೂಮಿ ಇರಲೇಬೇಕು, ಅದು ಕೃಷಿಕರ ಕೈಯಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಒಂದು ದೂರದೃಷ್ಟಿಕೋನದಿಂದ ನಾವು ರೈತರಿಗೆ ಮಕ್ಕಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ, ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಈ ಹೋರಾಟದಲ್ಲಿ ಸರಿಸುಮಾರು ಗುಡಿಬಂಡೆ ತಾಲೂಕಿನಿಂದ 500 ಜನ ಬೈಕರು ಈಗಾಗಲೇ ಸುಮಾರು 150 ಜನ ರೈತರು ಈಗಾಗಲೇ ವಾಲಂಟಿಯರ್ ಆಗಿ ನಾವು ಬರ್ತೀವಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ 500 ಜನ ರೈತರು ಈ ಹೋರಾಟದಲ್ಲಿ ಭಾಗವಹಿಸ್ತಾರೆ. ನಾವು ಎಲ್ಲ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಭಾಗವಹಿಸಬೇಕು, ಅಲ್ಲಿ ಬರಬೇಕು. ತಾವು ಸ್ವಯಂ ಪ್ರೇರಿತರಾಗಿ ಯಾವುದೇ ಕಾರಣಕ್ಕೂ ಸಹ ಹೆಲ್ಮೆಟ್ ಧರಿಸದೆ ಬರಬಾರ್ದು, ಹೆಲ್ಮೆಟ್ ಸಮೇತ ಬರಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮಾಧ್ಯಮದ ಮುಖಾಂತರ ರೈತರ ಮಕ್ಕಳನ್ನು ವಿನಂತಿ ಮಾಡ್ತಾ ಇದ್ದೀವಿ. ಅದು ರಾಜ್ಯದಲ್ಲೇ ಫಲವತ್ತಾದ ಭೂಮಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರನೇ ಅದಕ್ಕೆ ನಿಗದಿ ಮಾಡಿದೆ. ಅಂಥ ಫಲವತ್ತಾದ ಭೂಮಿಯನ್ನು ಲೆಟರ್ ಅದು ಸರ್ಟಿಫೈಡ್ ಕೊಟ್ಟಿದೆ ನಂದಿ ಹೋಬಳಿ ಮತ್ತು ಜಂಗಮಕೋಟೆ ಹೋಬಳಿ. ಆದರೆ ಅಂಥ ಫಲವತ್ತಾದ ಭೂಮಿಯನ್ನು ಇವರು ಕೈಗಾರಿಕೆ ಉದ್ದೇಶಕ್ಕಾಗಿ ಕೊಡೋದಿಲ್ಲ. ಅವರು ಸ್ವಂತ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಅವ್ರು ಬೇರೆ ರಿಯಲ್ ಎಸ್ಟೇಟ್ ಭೂಮಿಗೆ ಒಳಪಡ್ತಾರೆ ಬಿಟ್ಟರೆ ಇಂಡಸ್ಟ್ರಿಗಾಗಿ ಒಳಪಡೋದಿಲ್ಲ. ಇಂಡಸ್ಟ್ರಿಗಾಗಿ ಬೇಕಾಗಿರ್ತಕ್ಕಂಥ ಭೂಮಿಗಳು CND ಲ್ಯಾಂಡ್ ಏನಿದೆ ಅದು ಗುರುತು ಮಾಡ್ಕೊಂಡು ಬೇಕಾದ್ರೆ ತಗೋಬೋದು. ಈ ಜಿಲ್ಲೆಯಲ್ಲಿ ಬೇಕಾದಷ್ಟು ಭೂಮಿ ಇದೆ.
ಆ ಸರ್ಕಾರಕ್ಕೆ ಗೊತ್ತಿರತಕ್ಕಂಥ ಮಾಹಿತಿ. ಅದೇ ಅದನ್ನು ಯಾಕೆ ನೀವು ಫಲವತ್ತಾದ ಭೂಮಿಗೆ ನೀರನ್ನು ಕೊಡಿ, ನೀವು ಬೇಕಾದರೆ ಅದನ್ನು ಬಂಗಾರ ಬೆಳೆಸಿ ನೀವು ನಿಮಗೆ ಬೇಕಾದ ಹಣ ಹಂಪುಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಹಾರ ದಂಡಿ ಮಾಡ್ತಾ ಇದೆ. ಆದರೆ ಈ ಸರ್ಕಾರ ಮೊಂಡುತನ ತೋರಿಸ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ನೀವು ಕುಟುಂಬ ಸಮೇತ ರಾಜಕಾರಣಕ್ಕೆ ಬರೆದಿರೋ ಥರ ನಾವು ಮೂರು ರೀತಿಯ ಹೋರಾಟಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಒಂದು ಭೂಮಿ ಉಳಿಸ್ಕೊಳ್ಬೇಕು, ಇನ್ನೊಂದು ನಿಮ್ಮನ್ನು ಸಂಪೂರ್ಣವಾಗಿ ಮನೆ ಕಳಿಸ್ಬೇಕು, ಮುಂದಿನ ದಿನದಲ್ಲಿ ರೈತ ಸಂಘನೂ ರಾಜಕೀಯವಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ನಾವು ಇದು 3 ಉದ್ದೇಶ ಇಟ್ಕೊಂಡು ಇದು ಆಹಾರ ಧರಣಿಯನ್ನು ಮಾಡ್ತಾ ಇದ್ದೀವಿ. ಮುನಿಯಪ್ಪ ಅವರ ಸಂಬಂಧಿಕರ ಆಸ್ತಿ ಮತ್ತು ಇವಾಗ ಇರ್ತಕ್ಕಂಥ ಹಾಲಿ ರವಿಕುಮಾರ್ ಅವರ ಸಂಬಂಧಿಕರ ಆಸ್ತಿಗಳನ್ನು 450 ಎಕರೆ ಭೂಮಿ KDB ಅವರು ಅಲ್ಲಲ್ಲಿ ಬಿಟ್ಟಿದ್ದಾರೆ. ಅದರ ಅಲ್ಲಿ ರೆಕಾರ್ಡಲ್ಲಿ ಏನು ಬಿಲ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಪಾಲಿ ಹೌಸ್ ಇದೆ ಮತ್ತು ಮನೆಗಳಿದ್ದಾವೆ ಅಂತೇಳಿ ದಾಖಲೆಗಳನ್ನು ತೋರಿಸಿ 450 ಎಕರೆ ಕೈ ಬಿಟ್ಟಿದ್ದಾರೆ. ಅಂದರೆ KDB ಅವರು ಮಾಡ್ತಕ್ಕಂಥ ಲೋಪಗಳಿವು. 2800 ಎಕರೆ ಒಂದು ಮ್ಯಾಪನ್ನು ಸರ್ವೆ ಮಾಡಿ ಒಂದು ನಕ್ಷೆಯನ್ನು ಬಿಡಿಸ್ತಾ ಇದ್ಮೇಲೆ ಅದರ ಮಧ್ಯದಲ್ಲಿ ಪ್ರಭಾವಿಗಳು ರಿಯಲ್ ಎಸ್ಟೇಟ್ ಅವರು ಬೆಂಗಳೂರಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಪ್ರಭಾವಿಗಳು 450 ಎಕರೆ ನಾವು ಕೈ ಬಿಟ್ಟಿದ್ದೀವಿ ಅಂತ ಹೇಳಿ ಹೇಳ್ತಿದ್ದಾರೆ. ಆದರೆ ನಾವು ಅದಕ್ಕೆ ಹೋಗ್ತಾ ಇಲ್ಲ. 2823 ಎಕರೆ ಕೃಷಿ ಭೂಮಿಯನ್ನು ಸಂಪೂರ್ಣವಾಗಿ ಕೈ ಬಿಡಲೇಬೇಕಂತ ಹೇಳಿಬಿಟ್ಟು ನಾವು ಒತ್ತಾಯಿಸ್ತಾ ಇದ್ದೀವಿ. ಚಲೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಬಟ್ ಆ ಒಂದು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮದಲ್ಲೂ ಕೂಡ ನಿಮಗೆ ನ್ಯಾಯ ಸಿಗಲಿಲ್ಲ ಅಂತ ಹೇಳಿದ್ರೆ ನಂತರ ಏನು ನಿಮ್ಮ ಸ್ಟೆಪ್, ಯಾವ ರೀತಿ ಹೋರಾಟ ಇರುತ್ತೆ ಅಂತೇಳಿ? ನಮ್ಮ ಹೋರಾಟ ತೀವ್ರತರವಾಗಿ ಈಗಾಗಲೇ ದಲಿತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನು ಘೋಷಿಸ್ತಾರೆ. ಈ ಹೋರಾಟದಲ್ಲಿ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಈಗ ಚನ್ನರಾಯಪಟ್ಟಣದಲ್ಲಿ ಸರಿಸುಮಾರು 3 ವರ್ಷಗಳ ಕಾಲ ಹೋರಾಟ ಮಾಡಿ ರೈತ ಸಂಘದ ನೇತೃತ್ವದಲ್ಲಿ ಅಲ್ಲಿರ್ತಕ್ಕಂಥ ಕೃಷಿ ಭೂಮಿಯನ್ನು ಉಳಿಸ್ಕೊಂಡಿದ್ದೀವಿ. ಇದು ಸಹ ಯಾವ ತಾರ್ಕಿಕಕ್ಕೆ ಹೋದರೂ ಚಿಂತೆ ಇಲ್ಲ. ಸೊ ಇದು ಸಹ 3 ವರ್ಷಗಳಾಗ್ಬೋದು, 2 ವರ್ಷ ಆಗ್ಬೋದು. ಹೋರಾಟ ಅಂತೂ ನಿಲ್ತಕ್ಕಂಥ ಪ್ರಶ್ನೆನೇ ಬರೋದಿಲ್ಲ. ನಾವು ಈ ಹೋರಾಟದಲ್ಲಿ ಗೆಲುವು ಸಾಧಿಸುವ ತನಕ, ಸರ್ಕಾರ ಕೈ ಬಿಡುವ ತನಕ ನಾವು ಈ ಹೋರಾಟವನ್ನು ಹಿಂದೆ ಸರಿತಕ್ಕಂಥ ಪ್ರಶ್ನೆನೇ ಉದ್ಭವಿಸೋದಿಲ್ಲ ಅಂತ ಹೇಳಕ್ಕೆ